ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಟು ಆಲ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾಳೆಯಿಂದ JNM ನರ್ಸಿಂಗ್ 2ನೇ ಸುತ್ತಿನ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ. ನಾಳೆ 4ನೇ ತಾರೀಕು ನಿಮಗಳಿಗೆ ಇಂಟಿಮೇಷನ್ ಕೂಡ ಮಾಡಿದ್ದಾರೆ ಬೋರ್ಡ್ನವರು. ನಾಳೆಯಿಂದ ಯಾರಿಗೆಲ್ಲ ಸೀಟ್ ಸಿಕ್ಕಿತ್ತು ಅವರು ಅಡ್ಮಿಷನ್ ಆಗಿಲ್ಲ, ಮತ್ತು ಯಾರಿಗೆ ಇನ್ನೂರಿಗೆ ನಾಟ್ ಅಲೋಟೆಡ್ ಅಂತ ಬಂದಿದೆ, ಅಂದರೆ ಸೀಟೇ ಸಿಕ್ಕಿಲ್ಲ ಅಂಥ ವಿದ್ಯಾರ್ಥಿಗಳು ನಾಳೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಆಪ್ಷನ್ ಎಂಟ್ರಿ ಓಪನ್ ಆದಾಗ ನಮಗೆ ಲೈವಲ್ಲಿ ನಾನು ತೋರಿಸ್ತೀನಿ ನಿಮಗೆ ಒಂದು ಸಲ, ಅಥವಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಫಸ್ಟ್ ರೌಂಡಲ್ಲಿ ಹೆಂಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ. ಅದೇ ರೀತಿಯಾಗಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಬಟ್ ಏನಂತಂದರೆ ಇನ್ನೂವರೆಗೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿಲ್ಲ, ಅಂದರೆ ಉಳುಕಿ ಇರುವಂಥ ಎಷ್ಟು ಸೀಟ್ ಇದ್ದಾವೆ ಅನ್ನೋದನ್ನು ಇನ್ನೂವರೆಗೆ ಹೇಳಿಲ್ಲ. ಮೇ ಬಿ ಅದು ನಾಳೆ ಮಧ್ಯಾಹ್ನ ತನಕ ನಿಮ್ಗೆ ಏನು ಮಾಡ್ಬೋದು ಅಂದರೆ ಅವರು ಸೀಟನ್ನು ಬಿಡ್ಬೋದು, ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ಬೋದು. ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಒಳಗಡೆ ಯಾವ ಕಾಲೇಜಿನಲ್ಲಿ ಇನ್ನೂ ಎಷ್ಟು ಸೀಟ್ ಇದ್ದಾವೆ, ಯಾವ ಕೆಟಗರಿಯಲ್ಲಿ ಸೀಟ್ ಇದ್ದಾವೆ ಅನ್ನೋದನ್ನು ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಗೊತ್ತಾಗುತ್ತೆ. ಆದರೆ ಅದು ಇನ್ನೂವರೆಗೆ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆದ ತಕ್ಷಣ ನಾನು ನಿಮಗೆ ವಿಡಿಯೋ ಮುಖಾಂತರ ಶೇರು ಕೂಡ ಮಾಡ್ತೇನೆ. ಬಟ್ ನೆನಪಿರಲಿ, ನಾಳೆಯಿಂದ ನಿಮಗೆ 2ನೇ ಸುತ್ತಿನ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಮ್ಯಾಸೇಜ್ ಬರಲಿ ಬರದೇ ಇರಲಿ, ಈ ವೆರಿ ಇಂಪಾರ್ಟೆಂಟ್, ಮೆಸೇಜ್ ಬರಲಿ ಬರದೇ ಇರಲಿ, ನೀವು ಆಪ್ಷನ್ ಎಂಟ್ರಿ ನಾಳೆಯಿಂದ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. 10ನೇ ತಾರೀಕು ತನಕ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಸಾರಿ, 6ನೇ ತಾರೀಕು ತನಕ, 4ನೇ ತಾರೀಕಿಂದ 6ನೇ ತಾರೀಕು ತನಕ. 10ನೇ ತಾರೀಕಿಗೆ ನಿಮಗೆ ಫೈನಲ್ ರಿಸಲ್ಟ್ ಬರುತ್ತೆ. ಓಕೆನಾ? ಸೊ ನೆನಪಿರಲಿ, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಲಿಂಕ್ ಓಪನ್ ಆದಾಗ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ. ಬಟ್ ನೀವು ಕೂಡ ಏನು ಮಾಡಿ ಅಂದರೆ ಒಂದಷ್ಟು ಕಾಲೇಜುಗಳನ್ನು ನೋಟ್ ಮಾಡಿ ಇಟ್ಕೊಂಡಿರಿ. ಯಾಕಂದರೆ ಈಗಾಗಲೇ ನಿಮ್ಮ ನಾಲೆಜ್ ಸಿಕ್ಬಿಟ್ಟಿದೆ, ಯಾವ ಕಾಲೇಜ್ ಕಾಸ್ಟ್ಲಿ ಇದೆ, ಯಾವ ಕಾಲೇಜ್ ಕಾಸ್ಟ್ಲಿ ಇಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಬಟ್ ಆದರೂ ಕೂಡ ನಿಮ್ಗೆ ನೆನಪಿರಲಿ, ಸುಮ್ಮನೆ ಯಾವುದೇ ಸಿಕ್ಕಿದ ಕಾಲೇಜ್ಗಳನ್ನು ಹಾಕಿಬಿಡಿ. ನಿಮ್ಮ ಜಿಲ್ಲೆಗಳಲ್ಲಿ ಇರುವಂಥ ಕಾಲೇಜ್ಗಳನ್ನೇ ಹಾಕಿ. ಹಾಸ್ಟೆಲ್ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆನಾ?